ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶದಿಂದ ಒಂದು ಮೆಸೇಜ್ ಕೂಡ ಬಂದಿದೆ. ಎಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿಗೆ ಏನು ಮೆಸೇಜ್ ಬಂದಿದೆ ಮತ್ತು ಅದರಲ್ಲಿ ಏನು ಮಾಹಿತಿ ಕೇಳಿದ್ದಾರೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟಾದರೆ ಒಂದು ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡಿ. 2023-24ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದರೆ ಅವ್ರ ಮೊಬೈಲ್ಗಳಿಗೆ ಒಂದೊಂದು ಮೆಸೇಜ್ ಕೂಡ ಬಂದಿದೆ. ಏನು ಮೆಸೇಜ್ ಅಂದರೆ 25/5/2024 ಒಳಗಾಗಿ ಈ ಮಾಹಿತಿನ ಶೇರ್ ಮಾಡದೇ ಇದ್ದಲ್ಲಿ ನಿಮಗೆ ಸ್ಕಾಲರ್ಶಿಪ್ ಬರೋದಿಲ್ಲ, ಅದಕ್ಕೆ ನೀವೇ ಹೊಣೆಗಾರರಾಗಿರ್ತೀರ ಅಂತ ಕೂಡ ಮೆಸೇಜ್ ಬಂದಿದೆ. ಆ ಮೆಸೇಜ್ ಕಂಪ್ಲೀಟಾಗಿ ನಿಮ್ಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್ ನೋಡಿ, ಇಲ್ಲಿ ನಿಮ್ಗೆ ಗೊತ್ತಿರೋ ಹಂಗೆ ಏನಪ್ಪ ಅಂದರೆ 2023-24ನೇ ಸಾಲಿನಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೇರಿರ್ತಕ್ಕಂಥ ವಿದ್ಯಾರ್ಥಿ ಅರ್ಜಿನ ಕೂಡ ಸಲ್ಲಿಸಿರ್ತಾರೆ. ಬಟ್ ಅರ್ಜಿ ಸಲ್ಲಿಸಿದ ಮೇಲೆ ನಿಮಗೆ ಇನ್ನೂ ಕೂಡ ಸ್ಕಾಲರ್ಶಿಪ್ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಅಥವಾ ಇಲ್ಲ ಆಗಿಲ್ಲ ಅಂದರೆ ಸೊ ಆ ವಿದ್ಯಾರ್ಥಿಗೆ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗಿಲ್ಲ. ಬಟ್ ಆ ವಿದ್ಯಾರ್ಥಿಗಳಿಗೆ ಅಂಥ ಒಂದು ವಿದ್ಯಾರ್ಥಿಗೆ ಒಂದು SMS ಕೂಡ ಬಂದಿದೆ. ಏನು SMS ಬಂದಿದೆ ಅಂದರೆ ಇಲ್ಲಿ ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಪ್ರಿಯ ವಿದ್ಯಾರ್ಥಿಗಳೇ, ನೀವು ಹಿಂದುಳಿದ ವರ್ಗಗಳ ಇಲಾಖೆಯ ವತಿಯಿಂದ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಯೋಜನೆಗೆ ಅರ್ಜಿ ಸಲ್ಲಿಸಲು ನಿಮ್ಮ ವಿಶ್ವವಿದ್ಯಾಲಯವು 22-23ನೇ ಸಾಲಿನ ಫಲಿತಾಂಶ ದತ್ತಾಂಶವನ್ನು ಇನ್ನೂ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶದೊಂದಿಗೆ ಹಂಚಿಕೊಂಡಿರುವುದಿಲ್ಲ. ದಿನಾಂಕ 25/5/2024 ಒಳಗೆ ಹಂಚಿಕೊಳ್ಳದೇ ಇದ್ದಲ್ಲಿ ನೀವು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಯೋಜನೆಗೆ ಅರ್ಹರಿರುವುದಿಲ್ಲ. SSP ಸೆಂಟರ್ ಫಾರ್ ಗವರ್ನೆನ್ಸ್ ಈ ಥರ ಮೆಸೇಜ್ ಬಂದರೆ ಏನು ಮಾಡಬೇಕು ಅಂತ ಕೇಳಿದ್ರು ವಿದ್ಯಾರ್ಥಿಗಳು. ಸೊ ಈ ಥರ ಮೆಸೇಜ್ ಬಂತಪ್ಪ ಅಂದರೆ ನೀವೇನಪ್ಪ ಅಂದರೆ 2022-23ನೇ ಸಾಲಿನಲ್ಲಿ ನಿಮ್ಮ ರಿಸಲ್ಟ್ ಏನಾಗಿದೆ ಅದು SSP ಅವ್ರಿಗೆ ಬೇಕಾಗುತ್ತೆ. ಏನಪ್ಪ ಅಂದರೆ SSPನವ್ರು ಏನು ಕೇಳ್ತಾ ಇರೋದಂದರೆ ನಿಮ್ಮ 23-24ನೇ ಸಾಲಿನಲ್ಲಿ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗಬೇಕಂದ್ರೆ 22-23ನೇ ಸಾಲಿನಲ್ಲಿ ಏನಾಗಿದೆ ನಿಮ್ಮ ರಿಸಲ್ಟು, ಆ ರಿಸಲ್ಟ್ನ ನಿಮ್ಮ ಯೂನಿವರ್ಸಿಟಿಯವರು SSPನವ್ರಿಗೆ ಶೇರ್ ಮಾಡಿರಬೇಕಾಗುತ್ತೆ. ಒಂದು ವೇಳೆ ಶೇರ್ ಮಾಡಿಲ್ಲ ಅಂದರೆ ನಿಮ್ಮದು ರಿಸಲ್ಟು ಫೇಲ್ ಆಗಿದೆ ಅಂತ ಅವ್ರು ಕನ್ಸಿಡರ್ ಮಾಡಿ ನಿಮ್ಮ ಸ್ಕಾಲರ್ಶಿಪ್ನ ಜಮಾ ಮಾಡೋದಿಲ್ಲ, ಹಾಗೆ ಸ್ಯಾಂಕ್ಷನ್ ಕೂಡ ಮಾಡೋದಿಲ್ಲ. ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳಿದ್ರೆ ಸೊ ಈ ಥರ ಮೆಸೇಜ್ ಬಂದಿತ್ತಂದರೆ ನೀವು ವಿದ್ಯಾರ್ಥಿ ಏನು ಮಾಡಬೇಕಂದ್ರೆ ನಿಮ್ಮ ಹತ್ತಿರದ ಕೂಡಲೇ ಏನಪ್ಪ ಅಂದರೆ ನಿಮ್ಮ ಸ್ಕಾಲರ್ಶಿಪ್ ಸೆಕ್ಷನ್ ಇರ್ತಕ್ಕಂಥ ಕೇಸ್ ವರ್ಕರು ಅಥವಾ ನಿಮ್ಮ ಕಾಲೇಜಿನ ಇರ್ತಕ್ಕಂಥ ಪ್ರಿನ್ಸಿಪಲ್ ಭೇಟಿ ಕೊಟ್ಟು ನಿಮ್ಮ ಕಾಲೇಜಿನ ಇನ್ಫಾರ್ಮೇಷನ್ ಯೂನಿವರ್ಸಿಟಿಗೆ ಶೇರ್ ಮಾಡಿದಾರಲ್ಲ ಕೇಳಿ ಯೂನಿವರ್ಸಿಟಿಯಿಂದ ಆಟೋಮೆಟಿಕ್ಕಾಗಿ SSPಗೆ ಹೋಗಬೇಕಾಗುತ್ತೆ. ಹಾಗಾಗಿ ಇಮ್ಮಿಡಿಯೇಟಾಗಿ ನಿಮ್ಮ ಕಾಲೇಜ್ ಕಡೆಯಿಂದ ಒಂದು ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡ್ಬೋದು ಯೂನಿವರ್ಸಿಟಿಗೆ. ಸೊ ಯೂನಿವರ್ಸಿಟಿಯವರು ಇಮ್ಮಿಡಿಯೇಟಾಗಿ ಅದನ್ನು ಶೇರ್ ಕೂಡ ಮಾಡ್ಬೋದು. ಒಂದು ವೇಳೆ ಯೂನಿವರ್ಸಿಟಿಯವರು ಶೇರ್ ಮಾಡದೇ ಇದ್ದರೆ ನಿಮಗೆ ಸ್ಕಾಲರ್ಶಿಪ್ ಹಣ ಜಮಾ ಆಗೋದಿಲ್ಲ. ಹಾಗಾಗಿ ಕೂಡಲೇ ಎಲ್ಲ ವಿದ್ಯಾರ್ಥಿಗಳು ಕೂಡ ಏನಪ್ಪ ಅಂದರೆ ಎಚ್ಚೆತ್ತುಕೊಂಡು ನಿಮ್ಗೆ ಈ ಥರ ಮೆಸೇಜ್ ಬಂದಿತ್ತು ಕೂಡಲೇ ಕೇಸ್ ವರ್ಕರ್ ಸೆಕ್ಷನ್ನ ಭೇಟಿ ಕೊಟ್ಟು ಆಮೇಲೆ ಆಟೋಮೆಟಿಕ್ಲಿ ನೀವೊಂದು ಪ್ರಿನ್ಸಿಪಲ್ಗೆ ರಿಕ್ವೆಸ್ಟ್ನ ಕೊಡಿ. ಸೊ ಯೂನಿವರ್ಸಿಟಿನವರು ಶೇರ್ ಮಾಡ್ಕೊಳ್ಳೋಕ್ಕೆ ನೀವೇನಪ್ಪ ಅಂದರೆ ಒಂದು ಮೇಲ್ ಅಥವಾ ಒಂದು ಕಂಪ್ಲೇಂಟ್ನ ಕೂಡ ಇಮಿಡಿಯೇಟಾಗಿ ಫೈಲ್ ಮಾಡಿ ಅಂತ ಕೂಡ ಹೇಳಿ. ಸೊ ದ್ಯಾಟ್ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಲಿ ನಿಮ್ಮ ರಿಸಲ್ಟ್ ಏನಾಗಿದೆ 22-23 ಅಂತ ಆಟೋಮೆಟಿಕ್ಲಿ ನಿಮ್ಮ ಕಾಲೇಜ್ ಕಡೆಯಿಂದ ರಿಕ್ವೆಸ್ಟ್ ಹೋಯ್ತು ಅಂದರೆ SSPಗೆ ಶೇರ್ ಆಗುತ್ತೆ. ನಂತರ ನಿಮಗೆ ಸ್ಕಾಲರ್ಶಿಪ್ ಹಣ ಕೂಡ ಜಮಾ ಆಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಯಾವುದೇ ಕಾರಣ ಕೂಡ ಈ ಥರ ಮೆಸೇಜ್ ಬಂದಿದೆ ಅಂದರೆ ನೀವು ಹೆದರೋ ಕಾರಣ ಅವಶ್ಯಕತೆ ಇಲ್ಲ. ಏಕೆಂದರೆ ಯೂನಿವರ್ಸಿಟಿ ತಪ್ಪಾಗುತ್ತೆ, ಬಟ್ ಆದರೆ ಈ ವಿದ್ಯಾರ್ಥಿಗಳಿಗೆ ನಷ್ಟ ಆಗೋದು ವಿದ್ಯಾರ್ಥಿಗಳಿಗೆ. ಹಾಗಾಗಿ ಯೂನಿವರ್ಸಿಟಿಗೆ ನೀವು ಎಚ್ಚರಿಸಬೇಕಾಗತ್ತೆ. ನಮ್ಮ ರಿಸಲ್ಟ್ನ ನೀವು ಶೇರ್ ಮಾಡಬೇಕು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಜೊತೆ. ಸೊ ದ್ಯಾಟ್ ನಮಗೆ ಅರ್ಜಿ ಹಾಕಿದ್ದೀವಿ, ಆಮೇಲೆ ರಿಸಲ್ಟ್ ಕೂಡ ನಮ್ಮದು ಆನ್ಲೈನಲ್ಲಿ ವೆರಿಫಿಕೇಷನ್ ಆಗಿ ನಮಗೆ ಹಣ ಕೂಡ ಬರುತ್ತೆ. ಹಾಗಾಗಿ ಕೂಡಲೇ ಏನೇನು ಕೆಲಸ ಇದೆ ಅದು 25/5/2024 ಒಳಗಾಗಿ ಕಂಪ್ಲೀಟ್ ಮಾಡಿ ನಮಗೆ ಸ್ಕಾಲರ್ಶಿಪ್ ಹಣ ಸ್ಯಾಂಕ್ಷನ್ ಆಗೋ ಥರ ಮಾಡಿ ಅಂತಲೂ ಕೂಡ ಒಂದು ಮೆಸೇಜ್ ಕೂಡ ಅಥವಾ ಒಂದು ಮೇಲ್ ಕೂಡ ಹಾಕಲಿಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟು. ಸಾಕಷ್ಟು ಮಂದಿ ವಿದ್ಯಾರ್ಥಿ ಈ ಥರ ಮೆಸೇಜ್ ಬಂದಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಅವ್ರಿಗೆ ಕ್ಲಾರಿಫಿಕೇಷನ್ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಹಾಗಾಗಿ ವಿಡಿಯೋ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.